ಒಂದು ಕಥೆಯನ್ನು ಹೇಳ್ತೇನೆ. ಕಥಾನಾಯಕ ಇಬ್ಲೀಸನಾಗಿದ್ದಾನೆ. ಕಥೆಯು ನಮಗೆ ಒಂದೊಳ್ಳೆ ಪಾಠ ಕೂಡ ಹೇಳಿಕೊಡ್ತಾ ಇದೆ. ಕಥೆ ಏನು ಅಂತ ನೋಡೋಣವಾ? ಓಕೆ, ಏನು ಅಂದರೆ, ಇಬ್ಲೀಸನ ಮುಖ್ಯಸ್ಥ ಆತ ಪ್ರತಿದಿನ ತನ್ನ ಅನುಯಾಯಿಗಳನ್ನು ಕರೀತಾನಂತೆ. ಕರೆದುಬಿಟ್ಟು ಕೇಳ್ತಾನಂತೆ, ನೀವು ಇವತ್ತು ಯಾವ ಯಾವ ತಪ್ಪನ್ನು ಮನುಷ್ಯರಿಂದ ಮಾಡಿಸಿದ್ದೀರಾ ಅಂತ ಕೇಳ್ತಾನಂತೆ. ಆಗ ಒಬ್ಬೊಬ್ಬರಾಗಿ ಒಂದೊಂದು ತಪ್ಪನ್ನು ಹೇಳಲಿಕ್ಕೆ ಶುರು ಮಾಡ್ತಾರೆ. ಒಬ್ಬರು ಹೇಳ್ತಾರಂತೆ, ಒಬ್ಬ ಇಬ್ಲೀಸ್ನ ಸೈನಿಕ ಹೇಳ್ತಾನಂತೆ, ನಾನು ಇವತ್ತು ಒಬ್ಬ ಮನುಷ್ಯನಿಂದ ವ್ಯಭಿಚಾರ ಮಾಡಿಸಿದ್ದೆ ಅಂತ ಹೇಳ್ತಾನಂತೆ ತುಂಬ ಖುಷಿಯಿಂದ. ಆಗ ಇಬ್ಲೀಸ್ ಹೇಳ್ತಾನಂತೆ, ವ್ಯಭಿಚಾರವಾ? ಓಕೆ, ಇರಲಿ, ಬೇರೆ ಏನು ಮಾಡಿಸಿದ್ದೀರಾ? ಮತ್ತೊಬ್ಬ ನಿಂತು ಹೇಳ್ತಾನಂತೆ, ನಾನು ಕಳ್ಳತನ ಮಾಡಿಸಿದ್ದೇನೆ. ಮತ್ತೊಬ್ಬ ನಿಂತು ಹೀಗೆ ಹೇಳ್ತಾ ಇರುವಂತಹ ಸಮಯದಲ್ಲಿ ಹಲವಾರು ತಪ್ಪುಗಳು ಅದರಲ್ಲಿ ಬರ್ತಾ ಇದೆ. ಆದರೆ ಈ ಮುಖ್ಯಸ್ಥನಾದ ಇಬ್ಲೀಸನಿಗೆ ದೊಡ್ಡ ಸಂತೋಷ ಏನೂ ಆಗ್ತಾ ಇಲ್ಲ. ಆ ಪೈಕಿ ಒಬ್ಬ ಇಬ್ಲೀಸ್ ಎದ್ದು ನಿಂತು ಹೇಳ್ತಾನಂತೆ, ನಾನು ಇವತ್ತು ಇಬ್ಬರ ನಡುವೆ ಬಿರುಕುಂಟು ಮಾಡಿದ್ದೇನೆ ಅಂತ. ಬಿರುಕು ಅಂತ ಗೊತ್ತಾಯ್ತಲ್ವಾ? ಸ್ನೇಹಿತರಾಗಿ ಇದ್ದಂತಹ ಇಬ್ಬರ ನಡುವಿನಲ್ಲಿ ಬಿರುಕುಂಟು ಮಾಡಿದ್ದೇನೆ, ಇಬ್ಬರ ನಡುವೆ ಜಗಳ ಉಂಟು ಮಾಡಿದ್ದೇನೆ ಅಂತ ಆ ಇಬ್ಲೀಸ್ ಹೇಳಿದಂತಹ ಸಮಯದಲ್ಲಿ ಈ ಮುಖ್ಯಸ್ಥನಾದಂತಹ ಇಬ್ಲೀಸನಿಗೆ ತುಂಬ ಸಂತೋಷ ಆಯ್ತಂತೆ. ಬೆಸ್ಟ್, ಇವತ್ತಿನ ಅವಾರ್ಡ್ ನಿನಗಾಗಿದೆ ಅಂತ. ಇವತ್ತಿನ ಅವಾರ್ಡ್ ಯಾರಿಗೆ? ಇಬ್ಬರೆಡೆಯಲ್ಲಿ ಬಿರುಕುಂಟು ಮಾಡಿದಂತಹ ಆ ವ್ಯಕ್ತಿಗಾಗಿದೆ, ಆ ಇಬ್ಲೀಸನಿಗಾಗಿದೆ ಅಂತ. ಅಂದರೆ ಇಬ್ಲೀಸನು ಅತೀ ಹೆಚ್ಚು ಸಂತೋಷ ಪಡುವಂತಹ ವಿಷಯವಾಗಿದೆ ಏನು? ಇಬ್ಬರ ನಡುವಿನಲ್ಲಿ ಬಿರುಕುಂಟು ಮಾಡುವಂತಹ ಕೆಲಸ ಮಾಡೋದು ಅಂತ. ಮೊನ್ನೆ ನಾನೊಂದು ವಿಡಿಯೋದಲ್ಲಿ ಹೇಳಿದ್ದೆ, ಏನಂದರೆ, ಬಿರುಕುಂಟಾಗಿರುವಂತಹ ಇಬ್ಬರೆಡೆಯಲ್ಲಿ ಜೋಡಿಸಲಿಕ್ಕಾಗಿ ಯಾರಾದರೂ ಒಬ್ಬ ವ್ಯಕ್ತಿ ಮಾತನಾಡಿದ್ರೆ ಆ ವ್ಯಕ್ತಿಯ ನಾಲಿಗೆಗೆ ಅಲ್ಲಾಹು ತಾಲ ಕೊಡುವಂತಹ ಪ್ರತಿಫಲವೇನು ಅಂದರೆ, ದುಆಗೆ ಇಜಾಬತ್ ಇರುವಂತಹ ನಾಲಿಗೆಯನ್ನಾಗಿ ಆ ನಾಲಿಗೆಯನ್ನು ಅಲ್ಲಾಹು ತಾಲ ಬದಲಾಯಿಸ್ತಾನಂತೆ. ಯಾವಾಗ? ಬಿರುಕುಂಟಾಗಿರುವಂತಹ ಇಬ್ಬರ ನಡುವಿನಲ್ಲಿ ಸೇರಿಸಲಿಕ್ಕಾಗಿ ಯಾರಾದರೂ ಒಬ್ಬ ಆತ ತನ್ನ ನಾಲಿಗೆಯನ್ನು ಬಳಸಿದರೆ. ಹಾಗಿರುವಾಗ ಅದರ ಆಪೋಸಿಟ್ನಲ್ಲಿ ಇಬ್ಬರ ನಡುವಿನಲ್ಲಿ ಬಿರುಕುಂಟು ಮಾಡಲಿಕ್ಕಾಗಿ ಯಾರಾದರೂ ಒಬ್ಬ ಮಾತನಾಡಿದರೆ ಅಥವಾ ಏನಾದರೂ ಒಂದು ಕೆಲಸ ಮಾಡಿದರೆ ಆತನ ಅವಸ್ಥೆ ಏನಾಗಿರಬಹುದು? ನೀವೊಮ್ಮೆ ಚಿಂತಿಸಿ ನೋಡಿ. ಆತನಾಗಿದ್ದಾನೆ ಅವತ್ತಿನ ದಿನದ ಇಬ್ಲೀಸನ ಫೇವರೆಟ್ ಆದಂತಹ ವ್ಯಕ್ತಿ.